ಶಾಸಕ ಆನಂದ್ ಸಿಂಗ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರೋ ವಿಚಾರ ಗೊತ್ತಿಲ್ಲ ಅನ್ನೋ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಈಗಲ್ಟನ್ ರೆಸಾರ್ಟ್ನಲ್ಲಿ DCM ಪರಮೇಶ್ವರ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ಹೇಳಿಕೆಯನ್ನು ತಾವು ಕೂಡ ಗಮನಿಸಿದ್ರಿ. ಆನಂದ್ ಸಿಂಗ್ ಆಸ್ಪತ್ರೆಗೆ ಹೋಗಿರೋ ಮಾಹಿತಿ ಇಲ್ಲ, ಹೋಮ್ ಇಲಾಖೆ ಇದ್ರೆ ಗೊತ್ತಾಗ್ತಿತ್ತು, ರೆಸಾರ್ಟ್ ಒಳಗಡೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಐ ವಾಸ್ ಎ ಹೋಮ್ ಮಿನಿಸ್ಟರ್ ನಾಟ್ ನೌ ಅನ್ನೋ ಮಾತುಗಳನ್ನು ಹೇಳುವ ಮೂಲಕ ಎಲ್ಲ ಪ್ರಶ್ನೆಗಳಿಗೂ ತೆರೆ ಎಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅಪೋಲೋ ಆಸ್ಪತ್ರೆಯ ವಾರ್ಡ್ ನಂಬರ್ 6004ರಲ್ಲಿ ಆನಂದ್ ಸಿಂಗ್ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಆ ಮಾಹಿತಿ ನಮಗೆ ಗೊತ್ತಿಲ್ಲ. ಅವರಿಗೆ ಯಾವುದೆಲ್ಲ ಅನಾನುಕೂಲವೋ ಆ ಯಾವ ಮಾಹಿತಿಯೂ ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಏಕಾಏಕಿ ಮಾಧ್ಯಮಗಳ ಮೇಲೆ ಗೂಬೆ ಕೋರಿಸೋದು ಒಂದೇ ಅವರಿಗೆ ಗೊತ್ತಿರುವಂಥ ವಿಚಾರ. ಇನ್ನು ಅವರ ಐಷಾರಾಮಿ ಜೀವನಕ್ಕೆ ಯಾವುದೇ ಅಡೆತಡೆ ಮಾಡದೆ ಹೋದರೆ ಸಾಕು ಅಂತಹ ಕೀಳು ಮಟ್ಟದ ರಾಜಕೀಯವನ್ನು ನಾವು ನೋಡ್ತಾ ಇದ್ದೇವೆ ವೀಕ್ಷಕರೇ. ಪ್ರಜಾಪ್ರಭುತ್ವ, ಸಂವಿಧಾನ ಎನ್ನುವ ಹೆಸರುಗಳನ್ನು ಬಳಸಿಕೊಂಡು ಇವತ್ತಿನ ರಾಜಕಾರಣಿಗಳು ಆಡ್ತಾ ಇರುವಂಥ ಆಟಾಟೋಪಗಳನ್ನು, ಮಾಡ್ತಾ ಇರುವಂಥ ಕೆಸರಾಚಾಟವನ್ನು ನೋಡಿಕೊಂಡು ಸುಮ್ಮನಿರಬೇಕಾದಂಥ ಒಂದು ಅಸಹಾಯಕ ಸ್ಥಿತಿ ನಮ್ಮ ಜನರಲ್ಲಿ ಬಂದೊದಗಿದೆ. ಅಂಥದ್ದನ್ನು ನಾವೀಗ ಗಮನಿಸಬಹುದಾಗಿದೆ. ಮಾಧ್ಯಮ ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಪೋಲೋ ಆಸ್ಪತ್ರೆಯ ವಾರ್ಡ್ ನಂಬರ್ 6004ರಲ್ಲಿ ಆನಂದ್ ಸಿಂಗ್, ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಈಗಾಗಲೇ ಬೆಳಿಗ್ಗೆ 7:05 ದಾಖಲಾಗಿರುವ ಶಾಸಕ ಆನಂದ್ ಸಿಂಗ್ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಅವರ ವೈಮನಸ್ಸು, ಕಂಪ್ಲಿ ಶಾಸಕ ಗಣೇಶ್ ಮತ್ತು ಆನಂದ್ ಸಿಂಗ್ ಅವರ ನಡುವೆ ನಡೆದಂಥ ಒಂದು ವೈಮನಸ್ಸು. ಹಗರಿಬೊಮ್ಮನಹಳ್ಳಿಯಲ್ಲಿ ಆನಂದ್ ಅಭಿಮಾನಿ ಬಳಗ ಈಗಾಗಲೇ ಆರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ತಮ್ಮ ಕ್ಷೇತ್ರದಲ್ಲಿ ಆನಂದ್ ಅಭಿಮಾನಿ ಬಳಗ ಪ್ರಾರಂಭಕ್ಕೆ ಭೀಮಾ ನಾಯಕ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಈಗಲ್ಟನ್ ರೆಸಾರ್ಟ್ ಸಾಕಷ್ಟು ವಿಚಾರಗಳಿಗೆ ಈಗ ಗ್ರಾಸವಾಗ್ತಾ ಇದೆ. ಅದು ಯಾವ ಒಳ್ಳೆಯ ವಿಚಾರಕ್ಕೆ ಗ್ರಾಸವಾಗ್ತಾ ಇಲ್ಲ ಅನ್ನೋದು ಪ್ರಮುಖವಾಗಿ ಗೊತ್ತಿರುವಂಥ ವಿಚಾರ. ರೆಸಾರ್ಟ್ನಲ್ಲಿ ಕಿತ್ತಾಡ್ಕೊಂಡಿದ್ದು ಒಬ್ಬರಲ್ಲ, ಇಬ್ಬರಲ್ಲ, ಮೂವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ರೆಸಾರ್ಟ್ ಹೋಗಿರುವಂಥ ಉದ್ದೇಶ ಏನು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಗಿಸಿಕೊಂಡು ಕೈ ನಾಯಕರೆಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸುವ ಪ್ರಯತ್ನ ಮತ್ತು ಅವರನ್ನೆಲ್ಲರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಪ್ರಯತ್ನ ನಡೆದಿದ್ದು ಸುಳ್ಳಲ್ಲ. ಭಾರತೀಯ ಜನತಾ ಪಕ್ಷದ ಆಪರೇಷನ್ ಕಮಲ ಅನ್ನುವ ಭೀತಿ ಅವರಲ್ಲಿ ಕಾಡ್ತಾ ಇತ್ತು. ಹೀಗಾಗಿ ಸಾಕಷ್ಟು ಕುತೂಹಲಗಳು ಗರಿಗೆದರಿದ್ವು. ಸರ್ಕಾರ ಅಳಿವು ಉಳಿವಿನ ಪ್ರಶ್ನೆ ಎದುರಾದಾಗ ಸರ್ಕಾರವನ್ನು ಉಳಿಸಿಕೊಳ್ಬೇಕಾದಂಥ ಒಂದು ಜವಾಬ್ದಾರಿ ಇರುವಾಗ ಸಾಕಷ್ಟು ನಾನಾ ತಂತ್ರಗಳನ್ನ ಮಾಡಬೇಕಾಗತ್ತೆ. ಆದರೆ ಇಷ್ಟೊಂದು ಕೀಳು ಮಟ್ಟಕ್ಕೆ ಏನಾಗಿದೆ, ಆಗಿರೋ ವಿಚಾರವನ್ನು ಹೇಳಿದರೂ ಕೂಡ ಮಾಧ್ಯಮದ ಕ್ರೆಡಿಬಿಲಿಟಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇವತ್ತಿನ ಸಚಿವರು, ಶಾಸಕರು. ಹೀಗಾಗಿ ಯಾವ ವಿಚಾರವನ್ನು ನಂಬಬೇಕು, ನಂಬಬಾರ್ದು, ನಾವು ನಿಜವನ್ನು ಹೇಳಿದರೂ ಕೂಡ ರಾಜಕಾರಣಿಗಳು ಹೇಳ್ತಾ ಇರುವಂಥ ಹಸಿ ಸುಳ್ಳುಗಳಿಗೆ ಜನತೆ ಹಿಡಿ ಶಾಪ ಹಾಕ್ತಾ ಇರೋದು ಸುಳ್ಳಲ್ಲ. ಅದು ಒಂದು ಬ್ಲಡ್ ಟೆಸ್ಟ್ ಇತ್ತು, ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಮಾಧ್ಯಮದಲ್ಲಿ ಬಂದ ಮೇಲೆ ಅವ್ರು ಭೇಟಿ ಆಗಕ್ಕೆ ಬಂದಿದ್ವಿ. ಆದ್ರೆ ಅವ್ರಿಗೆ ಯಾರಿಗೂ ಭೇಟಿಯಾಗಲು ಕೊಡ್ತಿಲ್ಲ. ಅವರು ಮಾಧ್ಯಮದಲ್ಲಿ ನಾವು ನೋಡಿದ್ವಿ 6th ಫ್ಲೋರ್ನಾಗ ಇದಾರೆ ಅಂತೇಳಿ ಟಿವಿಯಲ್ಲೆಲ್ಲ ಬರ್ತಿತ್ತು. ಅಲ್ಲಿ ಹೋಗಿ ನೋಡಿದ್ವಿ, ಅವ್ರಿಗೆ ಯಾರು ಇಲ್ಲ, ಯಾವ ರೂಮಲ್ಲಿ ಇದಾರೆ ಅಂತ ಯಾರು ಒಂದು ನಿಖರವಾದಂಥ ಮಾಹಿತಿ ಕೊಡ್ತಿಲ್ಲ. ಮೀಟ್ನು ಯಾರಿಗೂ ಮೀಟ್ ಹಾಕಿ ಬಿಡ್ತಿಲ್ಲ. ಇಲ್ಲ ರೂಮ್ ನಂಬರು 6002ನಲ್ಲಿ ಯಾರು ಅಂತ ಹೇಳಿ ಅದನ್ನ ಬರ್ತಾ ಅಂತಂದಾಗ, ಇಲ್ಲ ಸರ್ ನಾವು ನಿಮ್ಗೆ ಯಾಕೆ ಸುಳ್ಳು ಹೇಳ್ತೀವಿ, ಬಂದು ನೋಡ್ರಿ ಅಂತ ಹೇಳಿದ್ರೆ ಆ ರೂಮ್ನು ಖಾಲಿ ಇದೆ, ನಮಗೂ ಅವ್ರಿಗೆ ಭೇಟಿಯಾಗಂತ ಅವಕಾಶ ಒದಗಿಸಿಕೊಡ್ತಿಲ್ಲ. ಇಲ್ಲ, DK ಸುರೇಶ್ ಅವರಿಗೆ ನಿಮ್ಮ ಮಾಧ್ಯಮದಲ್ಲಿ ಬರೋದೇ ನೋಡಿದ್ವಿ ನಾವು, ಅಲ್ಲೇನು ನಮ್ಮ ಮೀಟ್ ಬಿಡ್ತಿಲ್ಲ. ರಿಜಿಸ್ಟರ್ ಬುಕ್ ಅಲ್ಲಿ ಬೆಳಗಿನ ಜಾವ 7:05 ಡಾಕ್ಟರ್ ಚಂದ್ರ ಅಂತ ಟ್ರೀಟ್ಮೆಂಟ್ ಕೊಟ್ಟು ರಿಜಿಸ್ಟರ್ ಬುಕ್ ಅಲ್ಲಿ ಎಂಟ್ರಿ ಆಗಿದೆ ಸರ್. ರಿಜಿಸ್ಟರ್ ನಂಬರ್ ಆರ್ಡರ್ ನಂಬರ್ ಪ್ರಕಾರ 43ರಲ್ಲಿದೆ ನೋಡಿ ಸರ್. ಒಂದ್ಸಲ ಎಮರ್ಜೆನ್ಸಿ ಎಂಟ್ರಿ ನೋಡಿ ಸರ್. ನೋಡ್ರಿ, ನಾನು ಅವ್ರಿಗೆ, ಯಾಕಂದ್ರೆ ನಾನು ಪಕ್ಷ ಅವೆಲ್ಲ ಯಾವುದೇ ಒಬ್ಬ ಒಳ್ಳೆಯ ಒಬ್ಬ ಸ್ನೇಹಿತಿಗೆ ಹಿಂಗೆ ಆದ ತಕ್ಷಣ ನಾನು ಅವ್ನಿಗೆ ನೋಡ್ಬೇಕು. ನಿಮ್ಗೆ ಎಷ್ಟು ಆದಾಗ ವಿಮಲು ನಾನು ಅವರಿಗೆ ಭಾಳ ಕ್ಲೋಸ್ ಫ್ರೆಂಡ್ಸು. ಅವ್ರಿಗೆ ಭೇಟಿ ಆಗ್ಬೇಕಂತ ನಾನು ಬಂದು, ನಾವು ಹಾಸ್ಪಿಟ್ಲಾಗ ಒಳಗೆ ಹೋಗ್ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತ ನಾನು ಬ್ಲಡ್ ಟೆಸ್ಟ್ಗೆ ಬಂದೀನಿ ಅಂತೇಳಿ ದುಡ್ಡು ಕಟ್ಟಿ ಬ್ಲಡ್ ಟೆಸ್ಟ್ ಮಾಡ್ಸ್ಕೊಂಡು ಹೋಗಿದೆ. ಯಾಕಂದ್ರೆ ಅವರು ನಮಗೂ ಬೆಳಿಗ್ಗೆ ಹಾಸ್ಪಿಟ್ಲಾಗ ಎಂಟ್ರ್ ಆಗನೂ ಬಿಡ್ತಿದ್ದಿಲ್ಲ. ನಾವು ನಮ್ಗೆ ಹುಷಾರಿಲ್ಲ ಅಂತೇಳಿ ಬ್ಲಡ್ ಟೆಸ್ಟ್ ಮಾಡಿಸಿ ಬಂದಿದೆ. ಬಂದ್ರೂ ಆದ್ಮೇಲೆ ನಾನು ಮೇಲೆ ಹೋಗಿ ನಾನು ಕಷ್ಟಪಟ್ಟು 6th ಫ್ಲೋರ್ವರೆಗೂ ಹೋದೆ.
ಒಂಥರ ಅವ್ರು ಯಾರು ಯಾವ ಇದರ ಅಂತ ಬಿಡಕ್ಕೆ ಅವ್ರು ರೆಡಿ ಇಲ್ಲ. ನಿಮ್ಮಂಗೆ ನಾವು ನಿರಾಶೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದ್ರು, ಮುಖ ಆಗಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಬಂದ್ರು, ಅವರು ಇಲ್ಲ, ಇನ್ಸ್ಪೆಕ್ಟರ್ ಅವ್ರು ಯಾರು ನಂಗೆ ಭೇಟಿ ಆಗಿಲ್ಲ. ಸರ್ ನಿಮ್ಮ ಮೊಬೈಲ್ ನ ಕಸ್ಕೊಂಡು ಕಳ್ಸಂದ್ರ ಸರ್ ಅನುಮಾನ ವ್ಯಕ್ತ ಆಗ್ತಿದೆ ನನಗೆ. ಸರ್ ನಿಮ್ಮ ಮೊಬೈಲ್ ನ ತಗೊಂಡು ಆಮೇಲೆ ನಿಮ್ಮ ರೂಮ್ ಒಳಗಡೆ ಬಿಟ್ರಂತೆ ಅಂತ. ಯಾರು? ನನ್ನ ಮೊಬೈಲ್ ಅವ್ರು ನನ್ನ ಹತ್ರ ಇದ್ದಾರೆ. ಅವ್ರನ್ನ ಭೇಟಿ ಹಾಕಿ ಹೋದಾಗ, ಆನಂದ್ ಸಿಂಗ್ ಅವ್ರ ಭೇಟಿ ಹಾಕಿ ಹೋದಾಗ ಮೊಬೈಲ್ ಇಟ್ಕೊಂಡು ನೋಡ್ರಿ, ಆನಂದ್ ಸಿಂಗ್ ಅವ್ರು ಭೇಟಿ ಹಾಕಿ ನಾನು ನಿಮ್ಗೋಸ್ಕರ ಬಂದೆ. ಅವ್ರು ನನಗೆ ಬಿಡಂಗ್ಲಂದ್ಮೇಲೆ ನಾನು ಇವ್ ನಿಮ್ಗೆ ನಾನು ಬ್ಲಡ್ ಟೆಸ್ಟ್ ಮಾಡಿಸಂದೆ ನಾನು ಹೋಗಿದ್ದೀನಿ. ನಾನು ಯಾಕಂತಂದ್ರೆ ನಿಮ್ಗೆ ಬೇಕಾದ್ರೆ ರಿಪೋರ್ಟ್ ಕೊಡಂದ್ರೆ ಕೊಡ್ತೀನಿ. ಬ್ಲಡ್ ಟೆಸ್ಟ್ ಅಂತ ಹೇಳಿದ್ಮೇಲೆ ನನಗೂ ಒಳಗೆ ಎಮರ್ಜೆನ್ಸಿ ವಾರ್ಡ್ನಾಗ ಬಿಟ್ಟ ಮೇಲೆ ನಾನು ನಿಮ್ಮ ಅಣ್ಣ ನನಗೆ ಆನಂದಣ್ಣ ನನಗೆ ಸಿಕ್ಕಿಲ್ಲ. ನಿಮ್ಗೆ ಎಷ್ಟು ಆತಂಕ ಅದ ಅದಕ್ಕಿಂತ ಹೆಚ್ಚಿನ ಆತಂಕ ನನಗೆ. ರಾತ್ರಿ ಗಲಾಟೆ ಆಗಿದ್ದ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಸರ್? ನನಗೆ ನೋಡಕ್ಕೆ ಬಿಟ್ಟಿಲ್ಲ. ಗಲಾಟೆ ಆಗಿದ್ದ ಬಗ್ಗೆ ನಿಮ್ಗೆ ಮಾಹಿತಿ ಇದೆ? ನೋಡ್ರಿ, ಅಕ್ಕವರು ಅಂದ್ರೆ ಆನಂದ್ ಸಿಂಗ್ ಅವ್ರ ವೈಫು ಮಕ್ಕಳು ಅವರೆಲ್ಲರೂ ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತರ ಮದುವೆ ಇತ್ತು. ಹಂಗಾಗಿ ಅವರೆಲ್ಲರೂ ಬಾಂಬೆದಲ್ಲಿದ್ದಾರೆ. ಆದಷ್ಟು ಅವ್ರು ಸಾಯಂಕಾಲವರೆಗೆ ಬರ್ಬೋದು ಅಂತ ನಿರೀಕ್ಷೆ ಇದೆ. ಅವ್ರ ತಂದೆ ತಾಯಿ ಹೊಸಪೇಟೆಯಲ್ಲಿ ಇದ್ದಾರೆ. ತಂದೆಯವರು ಅವರು ಹೊಸಪೇಟೆಯಲ್ಲಿ ಇದ್ದಾರೆ. ಅವರು ತಂದೆಯವರು ಆತಂಕವಾಗಿ ನಮ್ಗೆ ದೂರವಾಣಿ ಮುಖಾಂತರ ಮಾತಾಡ್ತಾರೆ ಹೆಂಗಾರ ಅಂತಂದು. ಮೋಸ್ಟ್ಲಿ ಅವ್ರು ಸಾಯಂಕಾಲವರೆಗೆ ಬರ್ಬೋದು. ವೀಕ್ಷಕರೇ, ಭಾರತೀಯ ಜನತಾ ಪಕ್ಷದ ಶಾಸಕ ರಾಜುಗೌಡ ಹೇಳಿಕೆಯನ್ನು ಗಮನಿಸ್ತಾ ಇದ್ರಿ. ಅವರ ಹೇಳಿಕೆಗಳನ್ನು ಗಮನಿಸಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಮ್ಮ ರಾಜಕಾರಣಿಗಳ ನಡವಳಿಕೆ ಛೀಮಾರಿ ಹಾಕುವಂತಿದೆ ಅನ್ನೋದರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಎಲ್ಲರೂ ಕೂಡ ಮನುಷ್ಯರೇ. ಆದರೆ ಆ ಒಂದು ಘಟನಾವಳಿಗಳನ್ನು ಮುಚ್ಚಿಡೋಕೆ ಎಷ್ಟು ಹೋಗ್ತಿದ್ದಾರೋ, ಅಹಿತಕರ ಘಟನೆ, ಮಾನ ಮರ್ಯಾದೆ ಹೋಗುತ್ತೆ ಅನ್ನುವ ಭಯದಿಂದ ಎಷ್ಟೆಲ್ಲ ಸುಳ್ಳುಗಳನ್ನು ಹೇಳಕ್ಕೆ ಹೋಗ್ತಾರೋ ಅಷ್ಟು ಬೆಲೆ ತರಬೇಕಾಗತ್ತೆ. ಯಾಕಂತ ಹೇಳಿದರೆ ಅವರು ಮುಚ್ಚಿಡ್ತಾ ಇರುವಂಥ ಸುಳ್ಳು ಅದು ಹಸಿ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ ವೀಕ್ಷಕರೇ, ಒಟ್ಟಿನಲ್ಲಿ ಅಪೋಲೋ ಆಸ್ಪತ್ರೆಗೆ ಆನಂದ್ ಸಿಂಗ್ ದಾಖಲಾಗಿರೋ ವಿಚಾರದ ಬಗ್ಗೆ ಈಗಾಗಲೇ ಸಾಕಷ್ಟು ಗುಸುಗುಸುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಬನ್ನಿ, ಈಗ ನೇರವಾಗಿ ನಾವು ಅಪೋಲೋ ಆಸ್ಪತ್ರೆಯ ಆವರಣದ ಬಳಿ ತೆರಳೋಣ. ಅಲ್ಲಿರುವಂಥ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಪವನ್, ಡ್ರಾಮಾಗಳನ್ನು ನೋಡ್ತಾ ಇದ್ದೀವಿ, ಆದರೆ ಇಷ್ಟೊಂದು ಡಿಫ್ರೆಂಟ್ ಆಯಾಮಗಳನ್ನು ಒದಗಿಸ್ತಾ ಇದೆಯಲ್ಲ ಈ ರಾಜಕೀಯ ಅನ್ನುವ ಕೆಟ್ಟ ಮನೋರಂಜನೆ. ಏನು ಹೇಳ್ತೀರಿ? ಶಾಸಕ ಆನಂದ್ ಸಿಂಗ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರೋ ಬಗ್ಗೆ ಯಾಕೆ ಇಷ್ಟೊಂದು ಊಹಾಪೋಹ ವ್ಯಕ್ತವಾಗ್ತಾ ಇದೆ? ಖಚಿತವಾಗಿದ್ರೂ ಕೂಡ ಯಾಕೆ ಯಾವ ರಾಜಕಾರಣಿಗಳು ಸರಿಯಾಗಿ ಅದನ್ನು ಒಪ್ಕೊಳ್ತಾ ಇಲ್ಲ? ನಾನಾ ಕಾಗಕ್ಕ ಗುಬ್ಬಕ್ಕನ ಕಥೆಗಳನ್ನು ಯಾಕೆ ಹೇಳಕ್ಕೆ ಹೊರಟಿದ್ದಾರೆ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್, ಪವನ್? ರಾಘವ್ ಸೂರ್ಯ, ನೀವು ಆನಂದ್ ಸಿಂಗ್ ಅವರು ಅಡ್ಮಿಟ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಜನರಿಗೆ ಗೊತ್ತಾದರೆ, ಮಾಧ್ಯಮಗಳ ಮುಖಾಂತರ ಗೊತ್ತಾದರೆ ಅದೊಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ನಿಶ್ಚಿತ. ಹೀಗಾಗಿ ಅದನ್ನೇನು ಆ ಒಂದು ಸುದ್ದಿಯನ್ನ ಮುಚ್ಚಿಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ನಿನ್ನೆ ಕಂಪ್ಲಿ ಗಣೇಶ್ ಅವರ ಜೊತೆ ಏನೋ ಅವರು ಆನಂದ್ ಸಿಂಗ್ ಅವರು ಕೈ ಮಿಲಾಯಿಸಿದ್ರು. ಕಂಪ್ಲಿ ಗಣೇಶ್ ಅವರು ಬಾಟಲ್ ತೆಗೆದುಕೊಂಡು ಆನಂದ್ ಸಿಂಗ್ ಅವರು ಹಣೆಗೆ ಹೊಡೆದಿದ್ದಾರೆ ಅನ್ನುವಂತ ಒಂದು ಸುದ್ದಿ ಏನು ಹರಡ್ತಾ ಇದೆ. ಕೆಲವೊಂದಿಷ್ಟು ಸುದ್ದಿಗಳು ಏನು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ. ಮತ್ತೆ ಆನಂದ್ ಸಿಂಗ್ ಅವರಿಗೆ ಅಪೋಲೋ ಹಾಸ್ಪಿಟಲ್ ಅಲ್ಲಿ 6ನೇ ಮಹಡಿಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಆ ಒಂದು ಮಾಹಿತಿಯನ್ನ ಗೌಪ್ಯವಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಲಾಗ್ತಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. DK ಶಿವಕುಮಾರ್ ಅವರ ಬೆಂಬಲಿಗರು ಆನಂದ್ ಸಿಂಗ್ ಅವರ ಒಂದು ಭದ್ರತೆಗೋಸ್ಕರ ಅಪೋಲೋ ಹಾಸ್ಪಿಟಲ್ ಇದ್ದು ಯಾರಿಗೂ ಕೂಡ ಒಂದು ಫೋಟೋ ಕೂಡ ಸಿಗದೇ ಇರುವಂತ ರೀತಿಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೀಗ ತಾನೇ ರಾಜುಗೌಡ, ಬಿಜೆಪಿ ಶಾಸಕರಾಗಿರುವಂತಹ ರಾಜುಗೌಡ ಅವರು ಕೂಡ ಅಪೋಲೋ ಹಾಸ್ಪಿಟಲ್ಗೆ ಭೇಟಿ ನೀಡಿದ್ರು. ಆದ್ರೆ ಅವರು ಹೇಳೋದೇನಂದ್ರೆ ನಾನು ಬ್ಲಡ್ ಚೆಕಪ್ ಬಂದಿದ್ದೆ, ಆನಂದ್ ಸಿಂಗ್ ಅವ್ರನ್ನ ನೋಡಕ್ ಬಂದಿರಲಿಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದ್ರೆ ಆನಂದ್ ಸಿಂಗ್ ಅವ್ರನ್ನ ನೋಡ್ಲಿಕ್ಕೆ ಹೋದಂತ ರಾಜುಗೌಡ ಅವ್ರನ್ನು ಕೂಡ ಒಳಗೆ ಬಿಡ್ಲಿಲ್ಲ ಅನ್ನುವಂತ ಒಂದು ಮಾಹಿತಿ ಇದೆ. ಹೀಗಾಗಿ ಸದ್ಯಕ್ಕೆ ಅಪೋಲೋ ಹಾಸ್ಪಿಟಲ್ ಚಿಕಿತ್ಸೆ ಮಾಡಲಾಗ್ತಾ ಇದೆ ಅನ್ನೋಂತ ಹೇಳಲಾಗ್ತಾ ಇದೆ. ಆದ್ರೆ ಎಲ್ಲವೂ ಕೂಡ ಗೌಪ್ಯವಾಗಿ ಇಡ್ಲಾಗಿದೆ ರಾಘವ್ ಸೂರ್ಯ. ಓಕೆ, ಈ ಗೌಪ್ಯತೆ ಎಲ್ಲಿವರೆಗೂ ಇಡ್ತಾರಂತೆ? ಹಾಗಾದ್ರೆ ಅಷ್ಟೊಂದು ಬಿಗಿ ಬಂದೋಬಸ್ತ್ ಯಾಕೆ ಮಾಡ್ತಾ ಇದ್ದಾರಂತೆ ಹಾಸ್ಪಿಟಲ್ ಆವರಣದಲ್ಲಿ?